ನಮಸ್ಕಾರ ಎಲ್ಲರಿಗೂ. SIR ಎನ್ಯುಮರೇಷನ್ ಫಾರಂ ಅಲ್ಲಿ ಈ ಒಂದು ತಪ್ಪುಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುವಂತದ್ದು. ಇನ್ನು 2026ರ SIR ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕೂಡ ಬರಲ್ಲ, ಅಂದ್ರೆ ಮತದಾರರ ಪಟ್ಟಿಯಿಂದ ನಿಮ್ಮ ಒಂದು ಹೆಸರು ಕೂಡ ತೆಗೆದುಹಾಕಲಾಗುತ್ತದೆ. ಹಾಗಾಗಿ ಈ ಒಂದು ತಪ್ಪುಗಳನ್ನ ಯಾರು ಮಾಡಕ್ಕೆ ಹೋಗ್ಬೇಡಿ. ಯಾವ ಒಂದು ತಪ್ಪನ್ನ ಎನ್ಯುಮರೇಷನ್ ಫಾರಂ ಅಲ್ಲಿ ನೀವು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. SIR ಎನ್ಯುಮರೇಷನ್ ಫಾರಂ ನ ನೀವು ಭರ್ತಿ ಮಾಡಿದ ನಂತರ ಈ ಒಂದು ತಪ್ಪುಗಳನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಕಡ್ಡಾಯವಾಗಿ ಕ್ಯಾನ್ಸಲ್ ಆಗುತ್ತದೆ ಅಂತ ಮುಖ್ಯ ಚುನಾವಣಾ ಅಧಿಕಾರಿಗಳ ಕಡೆಯಿಂದನೇ ಮಾಹಿತಿ ಬಂದಿರುವಂತದ್ದು. ಹಾಗಾಗಿ ಈ ಒಂದು ತಪ್ಪುಗಳನ್ನ ಎನ್ಯುಮರೇಷನ್ ಫಾರಂ ಅಲ್ಲಿ ನೀವು ಮಾಡಕ್ಕೆ ಹೋಗಬೇಡಿ. SIR ಎನ್ಯುಮರೇಷನ್ ಫಾರಂ ಅಲ್ಲಿ ಮೊದಲನೇ ಕಾಲಂ ಅಲ್ಲಿ ಮತದಾರರ ವಿವರಗಳು ಇರುವಂತದ್ದು, ಅಂದ್ರೆ ಮತದಾರರ ಹೆಸರಾಗಿರ್ಬೋದು ಅಥವಾ ತಂದೆ ತಾಯಿಯ ಹೆಸರಾಗಿರ್ಬೋದು, ಮತದಾರರ ವಿಳಾಸ ಆಗಿರ್ಬೋದು, ಈ ಒಂದು ವಿವರಗಳು ಮೊದಲನೇ ಕಾಲಂ ಅಲ್ಲಿ ಇರುತ್ತೆ. ಇನ್ನು ಎರಡನೇ ಕಾಲಂ ಅಲ್ಲಿ ವಿಧಾನಸಭಾ ಕ್ಷೇತ್ರದ ವಿವರಗಳು ಅಂತ ಹೇಳ್ಬೋದು, ಅಂದ್ರೆ ಭಾಗದ ಸಂಖ್ಯೆ ಆಗಿರ್ಬೋದು, ಕ್ರಮ ಸಂಖ್ಯೆ ಆಗಿರ್ಬೋದು, ವಿಧಾನಸಭಾ ಕ್ಷೇತ್ರದ ಹೆಸರು ಅಥವಾ ಸಂಖ್ಯೆ ಕೂಡ ಆಗಿರ್ಬೋದು. ಈ ಒಂದು ವಿವರಗಳು ಕೂಡ ಎರಡನೇ ಕಾಲಂ ಅಲ್ಲಿ ಇರುವಂತದ್ದು. ಒಂದು QR ಕೋಡ್ ನ ಕೂಡ ನಿಮಗೆ ಕೊಟ್ಟಿರ್ತಾರೆ. ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಅಲ್ಲಿ ಇರುವಂತಹ ಹಳೆಯ ಫೋಟೋವನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೀವು ಹೊಸದಾಗಿ ಒಂದು ಫೋಟೋವನ್ನ ಕೂಡ ಅಂಟಿಸಬೇಕಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ತೆಗೆದಿರುವಂತಹ ಭಾವಚಿತ್ರವನ್ನ ನೀವು ಇಲ್ಲಿ ಅಂಟಿಸಬೇಕಾಗಿರುತ್ತೆ. ಇನ್ನು 2002ರ ಮತದಾರರ ಪಟ್ಟಿಯಲ್ಲಿ ಇರುವಂತವರು ತಮ್ಮ ಒಂದು ವಿವರಗಳನ್ನ ಈ ಒಂದು ಮೊದಲನೇ ಕಾಲಂ ಅಲ್ಲಿ ಭರ್ತಿ ಮಾಡಬೇಕಾಗಿರುತ್ತೆ. ಅಂದ್ರೆ ಎಡಭಾಗದಲ್ಲಿ ಇರುವಂತಹ ಕಾಲಂಗಳಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿವರಗಳನ್ನ ಸಂಪೂರ್ಣವಾಗಿ ಭರ್ತಿ ಮಾಡಬೇಕಾಗಿರುತ್ತೆ. ಅದು ವೋಟರ್ ಐಡಿ ಕಾರ್ಡ್ ಅಲ್ಲಿ ಇರುವಂತಹ ವಿವರಗಳು ಆಗಿರುತ್ತೆ. ಒಂದು ವೇಳೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಥವಾ 2002ರಲ್ಲಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಇರಲಿಲ್ಲ ಅಂತಂದ್ರೆ ನಿಮ್ಮ ಸಂಬಂಧಿಕರ ವಿವರಗಳನ್ನ ಈ ಒಂದು ಬಲಭಾಗದಲ್ಲಿ ಇರುವಂತಹ ಕಾಲಂಗಳಲ್ಲಿ ಭರ್ತಿ ಮಾಡಬೇಕಾಗಿರುತ್ತೆ. ಇನ್ನು 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಹೆಸರು ಇರಲಿಲ್ಲ ಅಂತಂದ್ರೆ 2002ರ ಮತದಾರರ ವಿವರಗಳು ನಿಮಗೆ ಲಭ್ಯವಾಗಿಲ್ಲ ಅಂತಂದ್ರೆ ಮಾತ್ರ ಈ ಎರಡು ಕಾಲಂಗಳಲ್ಲಿ ನೀವು ಯಾವುದೇ ವಿವರಗಳನ್ನ ಭರ್ತಿ ಮಾಡದೇ ಹಾಗೆ ಬಿಡಬಹುದಾಗಿರುತ್ತೆ. ವಿವರಗಳು ಲಭ್ಯವಿಲ್ಲ ಅಂತ ಬರೆಯಿರಿ. ಇಲ್ಲಿ ನಿಮಗೆ ವಿವರಗಳು ಲಭ್ಯವಿತ್ತು ಅಂತಂದ್ರೆ ಕಡ್ಡಾಯವಾಗಿ ಬರೀಬೇಕಾಗಿರುತ್ತೆ. ಲಭ್ಯವಿರಲಿಲ್ಲ ಅಂತಂದ್ರೆ ಮಾತ್ರ ವಿವರಗಳು ಲಭ್ಯವಿಲ್ಲ ಅಂತ ಬರೆಯಿರಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗಿರುತ್ತೆ, ಅಂದ್ರೆ ವೈಯಕ್ತಿಕ ವಿವರಗಳನ್ನ ಭರ್ತಿ ಮಾಡಬೇಕಾಗಿರುತ್ತೆ. ಮೊದಲದಾಗಿ ಜನ್ಮ ದಿನಾಂಕ ಅಂತ ಕೇಳಿರ್ತಾರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಬರೆಯಬೇಕಾಗಿರುತ್ತೆ. ನಂತರ ಆಧಾರ್ ಸಂಖ್ಯೆ ಅಂತ ಕೇಳಿರ್ತಾರೆ, ಆಧಾರ್ ಸಂಖ್ಯೆನ ಬರೆಯಿರಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆಧಾರ್ ಕಾರ್ಡ್ ನಂಬರ್ ನ ಬರೆಯಬಹುದು, ಇಲ್ಲ ಅಂತಂದ್ರೆ ಹಾಗೆ ಬಿಡಬಹುದು. ನಂತರ ಮೊಬೈಲ್ ಸಂಖ್ಯೆ ಅಂತ ಕೇಳಿರ್ತಾರೆ, ಮೊಬೈಲ್ ನಂಬರ್ ನ ಬರೆಯಿರಿ. ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳಿರ್ತಾರೆ, ತಂದೆ ಅಥವಾ ಪೋಷಕರ ಹೆಸರನ್ನ ಬರೆಯಿರಿ. ನಂತರ ತಂದೆಯ ವೋಟರ್ ಐಡಿ ಕಾರ್ಡ್ ನಂಬರ್ ನ ಬರೆಯಿರಿ ಅಂತ ಕೇಳಿರ್ತಾರೆ. ವೋಟರ್ ಐಡಿ ಕಾರ್ಡ್ ನಂಬರ್ ನಿಮಗೆ ಲಭ್ಯವಿತ್ತು ಅಂತಂದ್ರೆ ಬರೆಯಿರಿ, ಇಲ್ಲ ಅಂತಂದ್ರೆ ಹಾಗೆ ಬಿಡಬಹುದು. ನಂತರ ತಾಯಿಯ ಹೆಸರು ಅಂತ ಕೇಳಿರ್ತಾರೆ, ನಿಮ್ಮ ತಾಯಿಯ ಹೆಸರನ್ನ ಬರೆಯಿರಿ. ನಂತರ ತಾಯಿಯ ವೋಟರ್ ಐಡಿ ಕಾರ್ಡ್ ನಂಬರ್ ನಿಮಗೆ ಲಭ್ಯವಿತ್ತು ಅಂತಂದ್ರೆ ಬರೆಯಿರಿ, ಲಭ್ಯವಿರಲಿಲ್ಲ ಅಂತಂದ್ರೆ ಹಾಗೆ ಬಿಡಿ. ಸಂಗಾತಿಯ ಹೆಸರು ಅಂತ ಕೇಳಿರ್ತಾರೆ, ಸಂಗಾತಿಯ ಹೆಸರನ್ನ ಬರೆಯಿರಿ. ಸಂಗಾತಿಯ ವೋಟರ್ ಐಡಿ ಕಾರ್ಡ್ ನಂಬರ್ ನಿಮಗೆ ಲಭ್ಯವಿತ್ತು ಅಂತಂದ್ರೆ ಬರೆಯಿರಿ, ಲಭ್ಯವಿರಲಿಲ್ಲ ಅಂತಂದ್ರೆ ಹಾಗೆ ಬಿಡಬಹುದು. ಮುಖ್ಯವಾಗಿ ಇಲ್ಲಿ ಕೆಳಗಡೆ ಮತದಾರರ ಸಹಿ ಅಥವಾ ಸಿಗ್ನೇಚರ್ ಅಂತ ಹೇಳಿರ್ತಾರೆ, ನಿಮ್ಮ ಒಂದು ಸಹಿ ಇಲ್ಲಿ ಮುಖ್ಯವಾಗಿ ಬೇಕಾಗಿರುತ್ತೆ. ಈ ಒಂದು ಖಾಲಿ ಜಾಗದಲ್ಲಿ ನಿಮ್ಮ ಒಂದು ಸಹಿ ಕಡ್ಡಾಯವಾಗಿ ನೀವು ಮಾಡಬೇಕಾಗಿರುತ್ತೆ. ಒಂದು ವೇಳೆ ಏನಾದರೂ ನೀವು ಸಹಿ ಮಾಡದೇನೆ ಆಗಿ ಬಿಟ್ರಿ ಅಂತಂದ್ರೆ 2026ರ SIR ವೋಟರ್ ಲಿಸ್ಟ್ ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಬರಲ್ಲ ಅಂತ ಮುಖ್ಯ ಚುನಾವಣಾ ಅಧಿಕಾರಿಗಳು ಹೇಳಿರುವಂತದ್ದು. ಹಾಗಾಗಿ ಈ ಒಂದು ಖಾಲಿ ಜಾಗದಲ್ಲಿ ನಿಮ್ಮ ಒಂದು ಸಹಿ ಕೂಡ ಅವಶ್ಯಕತೆ ಆಗಿರುತ್ತೆ. ಎಲ್ಲ ವಿವರಗಳನ್ನ ಭರ್ತಿ ಮಾಡಿದ ನಂತರ ಸಹಿ ಮಾಡೋದನ್ನ ಕೂಡ ನೀವು ಮರೆಯಬೇಡಿ. ಒಂದು ವೇಳೆ ಸಹಿ ಮಾಡೋದನ್ನ ಮರೆತ್ರಿ ಅಂತಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಡಿಲೀಟ್ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ತಪ್ಪದೆ ಎಲ್ಲರೂ ಸಹಿ ಮಾಡಿ ನೀವು BLOಗಳಿಗೆ ಫಾರಂ ನ ಕೊಡಬೇಕಾಗಿರುತ್ತೆ. BLOಗಳು ನಿಮಗೆ 2 ಕಾಪಿಗಳನ್ನ ಕೊಟ್ಟಿರ್ತಾರೆ, ಅಂದ್ರೆ 2 ಫಾರಂಗಳನ್ನ ಕೊಟ್ಟಿರ್ತಾರೆ. 2 ಫಾರಂಗಳಲ್ಲಿ ನೀವು ಸರಿಯಾಗಿರುವಂತಹ ವಿವರಗಳನ್ನ ಭರ್ತಿ ಮಾಡಿ ನಂತರ ನಿಮ್ಮ ಒಂದು ಸಹಿ ಮಾಡಿ ಒಂದು ಫಾರಂ ನ ಮಾತ್ರ BLOಗಳಿಗೆ ಕೊಡಬೇಕಾಗಿರುತ್ತೆ. BLOಗಳು ನಿಮ್ಮ ಒಂದು ಫಾರಂ ನ ಪರಿಶೀಲನೆ ಮಾಡಿದ ನಂತರ ಅಪ್ರೂವಲ್ ಆಗುವಂತದ್ದು. ಅಪ್ರೂವಲ್ ಆದ ನಂತರ 2026ರ SIR ಪಟ್ಟಿಯಲ್ಲಿ ಅಥವಾ SIR ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕೂಡ ಬರುವಂತದ್ದು. ಒಂದು ವೇಳೆ ಏನಾದರೂ ನೀವು ಸಹಿ ಮಾಡಿಲ್ಲ ಅಂತಂದ್ರೆ ನಿಮ್ಮ ಒಂದು ಹೆಸರು ಬರಲ್ಲ. ಇದು ಮೊದಲನೇ ತಪ್ಪಾಗಿರುತ್ತೆ. ಒಂದು ವೇಳೆ ಏನಾದರೂ ನೀವು ಸಹಿ ಮಾಡಿ ಎಲ್ಲ ವಿವರಗಳನ್ನ ಭರ್ತಿ ಮಾಡಿ BLOಗಳಿಗೆ ಕೊಟ್ಟಿಲ್ಲ ನಿಮ್ಮ ಒಂದು ಫಾರಂ ಅಂತ ಹೇಳಿದ್ರೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುವಂತದ್ದು ಅಥವಾ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕೂಡ ಬರಲ್ಲ. ಸೊ ಈ ಒಂದು ಮಾಹಿತಿ ಎಲ್ರಿಗೂ
ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.